Sit with long legs. ಕೈಗಳನ್ನು ಉಜ್ಜಿಕೊಳ್ಳಿ. ಉಜ್ತಾ ಹೋಗಿ. ಕೈಗಳನ್ನು ಚಪ್ಪಾಳೆ ತಟ್ಟಿ. ಸಾಕು ಸಾಕು, ತಿಕ್ಕ್ರಿ, ಅದನ್ನು ಉಜ್ರಿ. ಸಾಕು. ಈಗ ಸುಮ್ಮನೆ ರಿಲ್ಯಾಕ್ಸ್ ಮಾಡಿ. ಈ ಥರ ರಿಲ್ಯಾಕ್ಸ್ ಮಾಡಿ, ಜೋರಾಗಿ, ಫಾಸ್ಟಾಗಿ ಮಾಡಿ. ಪೂರ ಸಲ್ಲು ಬಿಡಿ. ಇಡೀ ಬೆರಳುಗಳನ್ನ ಸಲ್ಲುಗೊಳಿಸ್ತಾ ಹೋಗಿ ಅದನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ. ಈಗ ಎರಡು ಕಾಲುಗಳನ್ನು ಒಳಜಕ್ಕೊಳ್ಳಿ. ಈ ಥರ ಪ್ರೆಷರ್ ಕೊಟ್ಟು ಒಳಜಕ್ಕೊರಿ. ಜಗ್ರಿ, ಇನ್ನೂ ಜಗ್ರಿ. ಹಾಂ, ಪ್ರೆಷರ್ ಕೊಡಬೇಕಲ್ಲೇ, ಒಳಜಕ್ಕೋಬೇಕು. ಹೊರಗೆ ಹೋಗಿರಿ. ಒಳಗೆ ಪೂರ ಸ್ಟ್ರೆಸ್ ಕೊಡಿ ಅದಕ್ಕೆ. ಹಾಂ, ಹೊರಗೆ, ಒಳಗೆ, ಹೊರಗೆ, ಒಳಗೆ, ಹೊರಗೆ, ಅಂದಾಗ ಅಲ್ಲೇ ವೇಟ್ ಫಾರ್ ಇಟ್. ಒಳಗೆ, ಹೊರಗೆ, ಒಳಗೆ, ಹೊರಗೆ. ಓಕೆ. ಎರಡು ಕಾಲು ಅಗಲ, ಸ್ವಲ್ಪ ಅಗಲ ಮಾಡಿದಿರಾ? ಇವನ್ನ ಈ ಭಾಗವನ್ನು ನೆಲಕ್ಕೆ ಹಚ್ಚಿ ಒತ್ತಿರಿ. ಪ್ರೆಷರ್ ಕೊಡಿ. ಹಾಂ, ಒಳಗೆ ಮಾಡ್ಕೊಳ್ಳಿ. ಈ ಥರ ಹೀಗೆ ಒತ್ತಿರಿ. ಹೆಬ್ಬೆರಳಿಂದ ನೆಲವನ್ನು ಒತ್ತಬೇಕು. ಹೆಬ್ಬೆರಳಿಂದ ನೆಲ ಒತ್ತಬೇಕು. ಹೆಬ್ಬೆರಳು ಟಚ್ ಮಾಡಬೇಕು. ಆದಷ್ಟು ಪ್ರೆಷರ್ ಕೊಡಿ. ಮತ್ತು ಈ ಕಡೆ ಹೊರಗೆ, ಒಳಗೆ, ಹೊರಗೆ, ಒಳಗೆ, ಹೊರಗೆ. ಎರಡು ಕಾಲು ಕೂಡಿಸ್ರಿ. ಒಂದು ಕಾಲು ಮೇಲೆ ಕೆತ್ತಿ, ಕೈ ಹಿಂದೂಕ್ರಿ, ಅಂದರೆ ಸಪೋರ್ಟ್ ತಗೋರಿ. ಹಾಂ, ಎತ್ತಿರಿ. ಒಂದು ಕಾಲನ್ನಕ್ಕಿಂತ ಎಡಗಾಲನ ಮೇಲೆ ಕೆತ್ತಿರಿ. ಫಸ್ಟ್ ಲೆಫ್ಟ್ ಲೆಗ್ ಎತ್ತಿರಿ. ಇನ್ನೂ ಸ್ವಲ್ಪ ಎತ್ತಿರಿ. ಹಿಡೀರಿ. ಕೆಳಗೆ. ಈ ಕಾಲ ಮೇಲೆ ಅಪ್, ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್, ಡೌನ್. ಈಗ ಎರಡು ಕಾಲು ಕೂಡಿಸಿಡ್ರಿ. ಎರಡು ಕಾಲ ಮೇಲೆ ಹೋಲ್ಡ್ ಇಟ್. ಹಿಡೀರಿ ಅದನ್ನು. ಹಿಡಿಬೇಕು ಅದನ್ನು. ಇನ್ನು ಮೇಲೆ ಕೆತ್ತಿರಿ. ಸ್ವಲ್ಪ ಕಾಲಗಳು ಮಾಡಿ. ಅಲ್ಲೇ ಹಾಂ, ಅಲ್ಲೇ ಕಾಲಗಳು. ಹಾಂ, ಹೀಗೆ ಮಾಡಿ. ಈ ಕಾಲಗಳು ಮಾಡಿರ್ತೀರಿ. ಕಾಲಗಳು ಮಾಡೋದು, ಹತ್ತಿ ಮಾಡೋದು, ಹಿಂಗೆ. ಹಾಂ, ಹೀಗೆ. ಈಗ ಎರಡೆರಡು ನಿಮಿಷ ಮಾಡಿ. ಮಿನಿಮಮ್ 2 ನಿಮಿಷ. ಈಗ ಕಾಲು ಅಷ್ಟೇ ಹಿಡೀರಿ. ಹೀಗೆ ಜಸ್ಟ್ ಸೈಕ್ಲಿಂಗ್ ಟೈಪ್. ಸೀದಾ ಎರಡು ಕೈಗಳ ಮೇಲೆ ಕೆತ್ತಿ.
ಸ್ಟ್ರೈಟ್. ಎರಡೂ ರಟ್ಟೆಗಳು ಕಿವಿಗೆ ಹತ್ತಬೇಕು. ಇನ್ನಷ್ಟು ಸ್ಟ್ರೈಟ್ ಸ್ಟ್ರೈಟ್. ಎರಡು ರಟ್ಟೆ ಕಿವಿಗೆ, ಮುಖ ಮೇಲೆ ಎತ್ತಿ ಎತ್ತಿ, ಹಿಂದಕ್ಕೆ ಒತ್ತಿ, ಕೈಗಳನ್ನ ಹಿಂದಕ್ಕೆ ಒತ್ತಿ, ಜೋರಾಗಿ ಉಸಿರಾಟ ಮಾಡಿ. ಜೋರಾಗಿ ಉಸಿರಾಟ ಮಾಡಿ. ಕತ್ತನ್ನು ಹಿಂದಕ್ಕೆ ಒತ್ತಿ. ಈಗ ಹಾಂ, ಇನ್ನೂ ಹಿಂದಕ್ಕೆ ಒತ್ತಿ ಕೊತ್ತನ್ನು, ಇನ್ನೂ ಹಿಂದಕ್ಕೆ ಒತ್ತಿ. ಹಾಂ, ಸ್ವಲ್ಪ ಹಿಂದಕ್ಕೆ ಹೋಗಿ. ಹಾಗೆ ಹಾಂ, ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ. ಹಾಂ, ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ. ಸಾಕು, ಮುಂದಕ್ಕೆ ಬರ್ರಿ. ಓಕೆ, ಎರಡು ಕೈಗಳ ಮೇಲೆ ಕೆತ್ತೆ, ಕೈ ಹೀಗಿರಲಿ. ಹಾಂ, ಡೌನ್, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಸೈಡ್, ಒಳಗೆ ಹೊರಗೆ, ಒಳಗೆ ಹೊರಗೆ, ಒಳಗೆ ಹೊರಗೆ. ಈಗ ಜಸ್ಟ್ ಸ್ಪ್ರಿಂಗ್ ಆ್ಯಕ್ಷನ್ ಬರಲಿ. ಒತ್ತಿ ಬೆರಳುಗಳನ್ನ ಒತ್ತಿ ಹಿಡ್ಕೊಂಡು ಮುಚ್ಚಬೇಕು ಹಿಂಗೆ. ಹಾಂ, ಮತ್ತೆ ಬಿಡ್ರಿ, ಮತ್ತೆ ಮುಚ್ಚ್ರಿ. 5 ಸಲ ಮಾಡ್ರಿ ಹಂಗೆ. ಒತ್ತಿ ಒತ್ತಿ ಮುಚ್ಚಬೇಕು. ಅದನ್ನು ಕಸಿಯಿಂದ ಮುಚ್ಚಬೇಕು, ಶಕ್ತಿ ಬಳಸಿ ಮುಚ್ಚಬೇಕು. ಅವನ್ನ ಕುಚಿ ತೆಗೆದು ಬಿಡ್ರಿ ಅಲ್ಲಿ. ಹಿಂದೆ ಸರಿಸ್ರಿ. ಹಾಂ, ಓಕೆ, ಸಾಕು. ಈಗ ಏನು ಮಾಡಬೇಕು? 1 ಮಾಡಿ ಬಿಡ್ರಿ, 2 ಬಿಡ್ರಿ, ಒತ್ತಿ ಮುಚ್ಚಬೇಕು ಅದನ್ನು ಹಿಂಗೆ ಹಿಂಗೆ ನೋಡಿ. ಹಾಂ, ಮತ್ತೆ ಬಿಡ್ರಿ, ಮೂರನೇದ್ದು ಮುಚ್ಚ್ರಿ. ಹೀಗೆ ಒಂದೊಂದಾಗಿ ಒತ್ತಿರಿ, ಬಿಡ್ರಿ, ಒಂದೊಂದಾಗಿ. ಹಾಂ, ಮಾಡ್ಕೊಂತ ಬರಂಗೆ ನೋಡಿ. ಹೀಗೆ ಮಾಡ್ರಿ. ಉಲ್ಟಾ ಬರಬೇಕು. ಮತ್ತೆ ಸ್ಟಾರ್ಟ್. ಇದನ್ನು ದಿನಾಲ ಮಾಡಿ ಮೊಬೈಲ್ ನೋಡಿ ಕೈ ಇದು ಆಗ್ತಾವೆ, ಬೆರಳುಗಳು ಹೋಗ್ತಾವೆ ಮ್ಯಾಗ. ಇದು ಎಕ್ಸಸೈಸ್ ಮಾಡದೆ ಹೋದರೆ ಇದನ್ನು ಮಾಡಿ ಒಂದು 2-3 ನಿಮಿಷ, 2-3 ಸರಿ ಮಾಡಿ. ಈ ಮಾಡೋ ಮುಂದೆ ಗೊತ್ತಾಗುತ್ತೆ ನೋಡಿ ಏನಾಗುತ್ತೆ ಅನ್ನೋದು. ಮೊಬೈಲ್ನ ದುಷ್ಪರಿಣಾಮದಿಂದ ನಿಮ್ಮನ್ನು ರಕ್ಷಿಸ್ತದೆ ಈ ವ್ಯಾಯಾಮ. 4 ಸಲ ಮಾಡಿರಿ. ಒಂದೊಂದೇ ಬೆರಳು ಬಳಸೋದು. ಓಕೆ, ಈಗ ಜಸ್ಟ್ ಇದು ಮಾಡ್ತಿರಲ್ಲ, ಹಿಂಗೆ ಮಾಡಿರಿ. ಮುಷ್ಟಿ ಕಟ್ಟ್ರಿ, ಜೋರಾಗಿ ಮುಷ್ಟಿ ಕಟ್ಟ್ರಿ ಜೋರಾಗಿ. ಈಗ ಜಸ್ಟ್ ಹಿಂಗೆ ಮಾಡಿರಿ, ಟರ್ನ್ ಮಾಡಿರಿ ಅದನ್ನು ಪೂರ್ಣ. ಒಂದು 10 ಸುತ್ತು ಮಾಡಿ. ಸಾಕು. ಉಲ್ಟಾ ಉಲ್ಟಾ. ಏನಾಗತ್ತೆ ನೋಡ್ಕೊಂತ ಮಾಡ್ರಿ. ಎಲ್ಲೆಲ್ಲಿ ಏನಾಕ್ಕೋ ನರಗಳು ಎಲ್ಲ. ಓಕೆ, ಸಾಕು. ಈಗ ಇಲ್ಲಿ ಹೀಗೆ ಇಟ್ಬಿಡಿ, ಸಾಕು. ಓಕೆ, ತಾಳು ಮಾಡಿ, ಪೂರ ಮೇಲೆ ಮಾಡಿ, ಕೆಳಗೆ ಮಾಡಿ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಓಕೆ, 2 ಕೈಗಳನ್ನು ಚಾಚ್ರಿ. ಒಳಗೆ ಹೊರಗೆ, ಒಳಗೆ ಹೊರಗೆ, ಒಳಗೆ ಹೊರಗೆ, ಒಳಗೆ ಹೊರಗೆ. ಸಾಕು. 2 ಕಾಲು ಮಡಚ್ಕೊಳ್ಳಿ ಈ ಥರ. ಇಲ್ಲಿ ತಿಳ್ಕೊಳ್ಳಿ, 2 ಕಾಲುಗಳು ಅಗಲ ಇಡಿ. ಆದಷ್ಟು ಹಿಂಗೆ ಹೊಳಸ್ರಿ ಅವನ್ನ. ನಿಮ್ಮ ಅಂಗಾಲುಗಳು ನಿಮಗೆ ಕಾಣಬೇಕು, ನಿಮ್ಮ ಅಂಗಾಲುಗಳು ನಿಮಗೆ ಕಾಣಲಿ. ಓಕೆ, ಇಲ್ಲಿ ನಾನು ನಿನ್ನೆ ಹೇಳಿದ್ದೆ ಗೊತ್ತಾ ಏನು? ನಿಮ್ಮ ಆರೋಗ್ಯ ನಿಮ್ಮ ಅಂಗೈಯೊಳಗೆ ಅಂಗಾಲೊಳಗದ ಅಂತ ತಿಳ್ಕೊಂಡು. ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್. ಯುವರ್ ಹೆಲ್ತ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಓಕೆ, ಸೊ ಏನು ಮಾಡಬೇಕಿಲ್ಲಿ? ನಾ ಪಂಚಮಹಾಭೂತಗಳನ್ನ ಹೇಳಿದೆ. ಇದು
ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ ಅಂತಿಕೊಂಡು ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇದು ಸಮವಾಗಿ ಇರದೇ ಹೋದ್ರೆ ಭೂಮಿ ತತ್ವ ಜಾಸ್ತಿ ಆದಪ್ಪ ಅಂದ್ರೆ ಒಂದು ಜಡ್ಡು ಬರ್ತದೆ, ಕಡಿಮೆ ಆದ್ರೆ ಒಂದು ಜಡ್ಡು ಬರ್ತದೆ. ಅಗ್ನಿ ತತ್ವ ಜಾಸ್ತಿ ಆದ್ರೆ ಒಂದು ಜಡ್ಡು ಬರ್ತದೆ, ಕಮ್ಮಿ ಆದ್ರೆ ಜಡ್ಡು ಬರ್ತದೆ. ಯಾವ್ಯಾವ ತತ್ವಗಳು ಕಡಿಮೆ ಹೆಚ್ಚಾದ್ರೆ ಏನು ಜಡ್ಡು ಬರ್ತಾವ ದೊಡ್ಡ ಹಿಸ್ಟ್ರಿನ ಅದ, ಅದು ಒಂದು ಕೋಷ್ಟಕನ ಅದ. ಏನಪ್ಪ ಈಗ ನಿಮ್ಗೆ ಅಸಿಡಿಟಿ ಬರ್ತದೆ, ಹೌದಾ, ಎದೆ ಬಗ 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 ಉರಿತೈತಿ ಅಂತಿರಲ್ಲ, ಅಯ್ಯೋ ಎದೆ ಬೆಂಕಿ ಇಟ್ಟಂಗಾಗತ್ತೆ ಅಂತಿಕೊಂಡು. ಅಗ್ನಿ ತತ್ವ ಜಾಸ್ತಿ ಆಗಿರ್ತದೆ. ಮತ್ತು ಅದು ಶಾಂತಿ ಹೆಂಗೆ ಮಾಡಬೇಕು? ಅದಕ್ಕೆ ಜಲತತ್ವ ಯೂಸ್ ಮಾಡ್ಕೋಬೇಕು, ಜಲತತ್ವ ಯೂಸ್ ಮಾಡ್ಕೋಬೇಕು. ಅವಾಗ ಎರಡೂ ಕೂಡಿಸ್ಬೇಕು. ಹಿಂಗೆ ಅದಕ್ಕೆ ಮುದ್ರೆಗಳು ಹಂಗೆ ಕ್ರಿಯೇಟ್ ಆಗ್ಯಾವಲ್ಲೇ, ಅದು ಬಿಂದು ಒತ್ತಡ ಕ್ರಿಯೇಟ್ ಆಗಿದ್ದ ಹಂಗೆ ಯಾವ್ಯಾವ ಪಾಯಿಂಟ್ಗಳನ್ನ ಒತ್ತಿದಾಗ ಇದಾಗತ್ತೆ. ಈಗ ನೋಡ್ಬೇಕು ಎಷ್ಟು ಮಜಾ ಅದಪ್ಪ ಅಂದ್ರೆ ಈ ಬೆರಳಿ ಒಂದು ಪಾಯಿಂಟ್ ಬಂದದ್ದು, ಹಿಂಗೆ ಬಂದದ್ದು, ಹಿಂಗೆ ಗೆರಿನ ರೇಖಾ ಬರ್ತಾವೆ ಇಲ್ಲ, ಹೀಗಿದು ಹೀಗಿದು, ಇದು ಹಿಂಗೆ, ಇದು ಹಿಂಗೆ, ಇದು ಬಂದಾವ. ಇವನ್ನೆಲ್ಲ ಅಲ್ಲಲ್ಲೇ ಒತ್ತುಗಳಿವೆ. ವಿಚಿತ್ರ ಅಂತಂದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಎಷ್ಟು ಮಜಾ ಆದಪ್ಪ ಅಂದ್ರೆ, ನಾ ಇದನ್ನು ಹೇಳಿನಲ್ಲ, ಎಷ್ಟೋ ಮಂದಿ ಕೇಳಿ ಹಾರ್ಟ್ ಅಟ್ಯಾಕ್ ಟೈಮ್ ತಪ್ಪಿಸ್ಕೊಂಡಾರ. ಎಲ್ಲದ ಒಂದು ಪಾಯಿಂಟ್ ಅದ, ಹೌದಾ, ಒಂದು ಪಾಯಿಂಟ್ ಅದ. ಏನು ಪಾಯಿಂಟ್ ಅದಪ್ಪ ಅಂದ್ರೆ ಈ ಮೆರಿಡಿಯನ್ ಪಾಯಿಂಟ್ನೊಳಗೆ ಇಲ್ಲಿ ಒಂದು ರೇಖಾ ಬರೋದು ಗೊತ್ತದನ, ಇದರ ಮೇಲೆ ಎಕ್ಸಾಕ್ಟ್ಲಿ ಇದ್ರ ಮೇಲೆ ಹಿಂಗೆ ಒತ್ಕೊಂತ ಹೋರಿ ಇಮ್ಮಿಡಿಯೇಟ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ತಪ್ತದೆ ನೋಡ್ರಿ. ಎಷ್ಟು ಪವರ್ಫುಲ್ ಅದು. ಎದಿನ ಉಸಾಕತ್ತು ಅಂತ ಬೇಕಾದ್ರೆ ಟೆಸ್ಟ್ ಮಾಡಿರಿ, ಬೇಕಾರೆ ಎದಿನ ಉಸಾಕತ್ತಪ್ಪ ಈಗ ಒತ್ಕೊಂಡ್ಬಿಡ್ರಿ, ಆಗಿಂದ ಒಂದು ಮಿನಿಸ್ಟ್ರಾಗ ಎದಿನ ಉಸು ಕಮ್ಮಿ ಆಗುತ್ತೆ. ಅದು ಕುಲ್ಲ ಮಾಡ್ತದೆ, ಅದು ಬ್ಲಡ್ ಸರಿಯಾಗಿ ಹೋಗೋಂಗೆ ಮಾಡ್ತದೆ. ಎಷ್ಟು ಅದ್ಭುತ ಐತಲ್ಲ. ಹಂಗೆ ನಮ್ಮ ಇದ್ರೊಳಗೆ ಅದ್ಭುತ ಅದಾವು. ಸೊಂಡ ಸಾಪ ಇಲ್ಲ, ಇಲ್ಲಿ ಒತ್ತಿರ್ ಮುಗಿತು, ಸೊಂಡ ಸಾಪ ಆಗುತ್ತವು, ಹೊರಗೆ ಬರ್ತದೆ ಅದು. ಆದಪ್ಪ ಹೆಂಗೆ ಒತ್ತಬೇಕು, ಎಷ್ಟು ಒತ್ತಬೇಕು ಅನ್ನೋದು ಶಾಸ್ತ್ರ ಅದ. ಇಲ್ಲಿ ಒತ್ತಿದ್ರೆ ಇದು. ಆನಂತರ ಇವನು ಬರೀ ಹಿಚ್ಗಿರಿ ಸಾಕು, ಕಿಡ್ನಿ ಆ್ಯಕ್ಟಿವ್ ಆಕ್ಕಾವ. ಇವನು ಒತ್ತಬೇಕು ಇವನಿಗೆ. ಹಿಂಗೆ ಮೆರಿಡಿಯನ್ ಪಾಯಿಂಟ್ ಅಂತೀವಿ ನಾವು. ನಿಮ್ಗೆ ಗೊತ್ತಿರಲಿ, ಬಹುಶಃ ಈಗಿನ ಮಕ್ಕಳಿಗೆ ಯಾರು ಮಾಡೋದಿಲ್ಲ. ಹಿಂದಕ್ಕೆ ನೀವು ಕಲಿ ಮುಂದೆ ಇರಬೇಕು. ತಪ್ಪು ಮಾಡಿದ್ರಪ್ಪ ಅಂದ್ರೆ ಹುಡುಗರು ಕಿವಿ ಹಿಡ್ತಿದ್ರು. ಅದು ದಂಡ ಅಲ್ಲ, ದಂಡನೆ ಅಲ್ಲ ಅದು. ಆ್ಯಕ್ಚುಲಿ ಅದು ಹೆಲ್ಪ್ ಆಕ್ಕಿರ್ತದೆ ಆ್ಯಕ್ಚುಲಿ. ಮತ್ತು ಊಟ ಬಿಸಿ ತೆಗಿಸ್ತಿದ್ರು, ಊಟ ಬಿಸಿ ತೆಗಿಸ್ತಾರೆ. ಹಂಗೆ ಮಾಡಿದ್ದೆ ಅಂತ ಒಂದು ಕೋಲ್ ತೊಗೊಂಡು ಹೊಡ್ಯಾರು ಹೊಡೆದ್ರು ಸಹಿತ ಈಗಿನವ್ರು ಯಾರು ಹೊಡೆಸ್ಕೊಡೋದಿಲ್ಲ. ಇಲ್ಲಿ ಹೊಡೆದ್ರಪ್ಪ ಅಂತಂದ್ರೆ ಬಿಂದು ಆ್ಯಕ್ಟಿವ್ ಆಕ್ಕವು. ಆದರೆ ಅದು ಎಷ್ಟು ಹೊಡಿಬೇಕು, ತೀರಾ ಲಬಾಬ ಹೊಡ್ಕೊಳ್ಳೋಷ್ಟು ಹೊಡಿಬಾರ್ದು. ಅದು ಸುಮ್ಮನೆ ಪ್ರೀತಿಯಿಂದ ಬೇಕಾದ್ರೆ ತಪ್ಪಡ್ದೆ ಹಿಂಗೆ ಹೊಡಿ. ಇವೆಲ್ಲ ಅನೇಕ ನಮಗೆ ಏನು ಮಾಡಕ್ಕೆ ಹತ್ತೀವಿ ಅದೆಲ್ಲ ಹಿಂದೆ ಶಾಸ್ತ್ರನ ಅದು ಆ್ಯಕ್ಚುಲಿ ಹೇಳಬೇಕಾದ್ರೆ ನಾವು ಬರ್ತೀವಿ ಈಗ. ಓಕೆ, ಈಗ ಇಲ್ಲೇ ಒಂದೊಂದು ಬೆರಳನ್ನು ತಿಕ್ಬೇಕು. ಒಂದೊಂದು ಬೆರಳಾಗ ಎಲ್ಲ ಬೆರಳಿಗೆ ಹೋಗ್ಯಾವ. ಎಲ್ಲ ಬೆರಳಿನ ತುದಿಗಳೆಲ್ಲ ಏನದವಲ್ಲ, ಇಲ್ಲಿ ಬೆರಳಿನ ತುದಿಗಳು, ಈ ಬೆರಳಿನ ತುದಿಗಳು ನೇರವಾಗಿ ಬ್ರೇನಿಗೆ ಹೋಗ್ಯಾವ. ನೋಡಿ, ನೀವೇ ನೋಡಿರ್ಬೇಕಾರ ಯಾರ ಇದು ಆಗಿ ಬೀಳ್ತಾರಲ್ಲ, ಎಲ್ಲ ಮೂರ್ಛೆರೋಗ ಹೊಂದಿ ಫಸ್ಟ್ ನೀವು ಬೆಳ್ಳ ಓದ್ತಾರೆ ಎಲ್ಲ ನೋಡ್ರಿ, ಬೆಳ್ಳ ಓದ್ತಾರ, ಎಚ್ಚರಿಕೆ ಇರ್ತದೆ, ನೇರವಾಗಿ ಬ್ರೇನಿಗೆ ಹೋಗಿತ್ತದು. ಈಗ ಅದಕ್ಕೆ ನಿಮ್ಮ ಎಲ್ಲ ಮೆರಿಡಿಯನ್ ಪಾಯಿಂಟ್ಗಳನ್ನು ನೀವು ಆ್ಯಕ್ಟಿವ್ ಮಾಡ್ಕೋಬೇಕು. ಈಗೇನು ಮಾಡ್ಬಿಡಿ, ಜಾಸ್ಟ್ ಇದು ಒಂದೊಂದು ತಿಕ್ಕ್ರಿ, ಚಂದ ತಿಕ್ಕಬೇಕು ಮತ್ತು ಒತ್ತಬೇಕು, ತಿಕ್ಕಬೇಕು. ಹ್ಯಾಂಗೆ ಮಾಡಬೇಕು, ಇಲ್ಲಿ ಮಗ್ಲ ಒತ್ತಬೇಕು. ಇವನ್ನ ಒಂದು ಈ ಪಾಯಿಂಟು, ಎರಡು ಇಲ್ಲೇ, ಮೂರು ಇಲ್ಲೇ, 1 2 3, 1 2 3, 1 2 3 ಒತ್ತರಿ. ಬೇಕಾದ್ರೆ ಜೋರಾಗಿ ಒತ್ತರಿ. ನೋವಾಕಿದ್ರಲ್ಲಿ ಪಾಯಿಂಟ್ ಅಲ್ಲಿ ಏನೋ ಗಡಬಡ ಐತಂತ, ನೋವಾದ್ರೆ ಅಲ್ಲಿ ಗಡಬಡ. ಒತ್ತರಿ, ಜೋರಾಗಿ ಒತ್ತಬೇಕು ಸ್ವಲ್ಪ. ಹಾಕೋಣ ಏನ್ರಿ ಪೇನ್ ಆಗುತ್ತೋ ನೋಡ್ರಿ. ನಿಮ್ಮ ಡಾಕ್ಟರ್ ನೀವೇ. ಅದಕ್ಕೆ ನೀ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಅಂತಾರಲ್ಲ. ಇಲ್ಲಿ ಒತ್ತಿರ ನೋವಾಯ್ತಪ್ಪ ಬೆನ್ನು ನೋಯ್ತು ಅಂತ ತಿಳ್ಕೊಳ್ಳೋದು, ಇಲ್ಲಿ ಒತ್ತಿರ ನೋವಾಯ್ತಪ್ಪ ಗ್ಯಾಸ್ ತುಂಬಿದೆ ಅಂತ ತಿಳ್ಕೊಳ್ಬೇಕು. ನೀವೇ ಜೋರಾಗಿ ಒತ್ತಿರ ಅದನ್ನು. ಹಾಂ, ಈಗ ಅದನ್ನು ಒತ್ತಬೇಕು ಮತ್ತು ಉಜ್ಬೇಕು. ಇವನ್ನ ಹಿಂಗೆ ಜಾಸ್ಟ್ ಒಂದೊಂದು ಬೆರಳು ಹಿಂಗೆ ಎಲ್ಲ ಬೆರಳುಗಳು ಮಾಡ್ಕೋಬೇಕು. ಒಂದೊಂದು ಕನಿಷ್ಠ 1 ನಿಮಿಷ 2 ನಿಮಿಷ ಮಾಡ್ಕೋಬೇಕಾದ್ರೆ ಟೈಮ್ ಭಾಳ ಆಗುತ್ತೆ. ಈಗ ಎರಡನೇ ಬಾಟ್ ಇದನ್ನು 1 2 3, 1 2 3. ಅದು ಇದು ಜಾಯಿಂಟ್ ಇರ್ತಾವಲ್ಲ, ಹಿಂಗೆ 1 2 3, 1 2 3 ಹಿಂಗೆ ಒತ್ಕೊಂತ ಹೋಗ್ಬೇಕು, ತಿಕ್ಬೇಕು. ಆಮೇಲೆ ಮಾಡಿ ಪಟ ಎಲ್ಲ ಬೆಳೆಗಳು ಮೊದಲು ಒತ್ತು ಜೋರಾಗಿ ಒತ್ತಬೇಕು, ಸ್ವಲ್ಪ ಒತ್ತು ಜೋರಾಗಿ ಒತ್ತಬೇಕು. ಆಮೇಲೆ ಅವನ್ನ ಇದನ್ನು ಮಾಡಿರಿ. ಈ ಸದ್ಯ ನಿಮಗೆ ಅದರ ಅನುಭವ ಬರ್ತದೆ. ಈ ಸದ್ಯ ನಾಳೆ ಅಲ್ಲ. ಎಲ್ಲಿ ನೋವಾಗತ್ತೆ ನೀವು ಚೆಕ್ ಮಾಡ್ಕೊರಿ.
ಎಲ್ಲ ಬೆರಳುಗಳು ಮಾಡ್ಕೊರಿ ಆ ಥರ. ಐದನೇ ಬೆರಳು, ಲಾಸ್ಟ್ ಬೆರಳು. ಓಕೆ, ಈಗ ಈ ಮೆರಿಡಿಯನ್ ಪಾಯಿಂಟ್ ತೋರಿ. ಎಲ್ಲಿ ಹೆಂಗಪ್ಪ, ಈ ಮೆರಿಡಿಯನ್ ಪಾಯಿಂಟ್ ಇದನ್ನು ಇಲ್ಲು, ಹೌದಾ? ಇಲ್ಲಿ ಬತ್ಕೊಂತ ಹೋಗ್ಬೇಕು. ಇಲ್ಲಿ ಜೋರಾಗಿ ಒತ್ರಿ. ಓಕೆ, ಇಲ್ಲೇ 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 ಸುಮಾರು ಒಂದು 7 ಪಾಯಿಂಟ್ ತಗೋಲಿ. ಜೋರಾಗಿ ಒತ್ರಿ, ಹೆಬ್ಬೆಟ್ಟಿನಿಂದ ಜೋರಾಗಿ ಒತ್ರಿ. ನೋವಾಗುತ್ತಾ ನೋಡ್ಕೊಳ್ಳಿ. ನೋವಾಗ್ತದೆ ಎಲ್ಲರ ಚೆಕ್ ಮಾಡಿ. ಬಿಂದು ಒತ್ತಡ ಅಂತಾರೆ, ಅಕ್ಯುಪ್ರೆಷರ್ ಪಾಯಿಂಟ್ ಅಂತಾರೆ. ಇವಕ್ಕೆ ಒತ್ತುದು ಮಸಾಜ್ ಮಾಡೋದು, ಒತ್ತುದು ಮಸಾಜ್ ಮಾಡೋದು, ಈ ತಂತ್ರಗಳು. ಈಗ ಪೂರ ತಿಕ್ಕ್ರಿ, ಹಿಂಗೆ. ಹಾಂ, ಜೋರ ತಿಕ್ಬೇಕಿದ್ರೆ ಈ ಪಾಯಿಂಟ್ ಪೂರ ತಿಕ್ಕೋರಿ. ಹಾಂ, ತಿಕ್ಕ್ರಿ. ಆಯಿತಾ? ಈಗ ತೋರ್ಬೇಳಿನ ಪಾಯಿಂಟ್ ಬರಬೇಕು, ಹೀಗೆ. ಹಾಂ, ಒತ್ತುದು 2-3 ಸಲ, ಒಂದು ಬೆರೆದು ಒಮ್ಮೆ ಹೋಗೋದು. ಇದೇ ಪಾಯಿಂಟ್. ಈ ಗೆರೆಗುಂಟ ಬರಬೇಕು, ಈ ಗೆರೆಗುಂಟ, ಆಮೇಲೆ ಈ ಗೆರೆಗುಂಟ, ಈ ಗೆರೆಗುಂಟ, ಈ ಗೆರೆಗುಂಟ ಎತ್ತು. ಇಷ್ಟು ರಿಲ್ಯಾಕ್ಸ್ ಆಗುತ್ತಲ್ಲ ನಿಮಗೆ, ಎಲ್ಲ ನಿಮ್ಮ ಆರೋಗ್ಯನೇ ಇದ್ರಾಗೈತಿ. ಒತ್ರಿ. ರಿಲ್ಯಾಕ್ಸ್ ಅನ್ಸುತ್ತೆ ನೋಡ್ರಿ ಬೇಕಾರೆ. ಹಾಂ, ಒತ್ತುದದ ತಿಕ್ಕುದದ 3 ಸಲ ಒತ್ತಬೇಕು, 1 ಸಲ 1 ನಿಮಿಷ ತಿಕ್ಕಬೇಕು. 2 ಸಲ ತಿಕ್ಕ್ರಿ. ಮತ್ತೆ ನೆಕ್ಸ್ಟ್ ಪಾಯಿಂಟ್ ತೋರಿ. ಒಂದೊಂದು ಬೆರಳಿನ ರೇಖೆಗೆ ಉಂಟು ಬರಬೇಕದು. ನಿಮ್ಮ ದೇಹ ಬಲು ಅದ್ಭುತ. ಮಿರಾಕಲ್ಸ್ ಆಫ್ ಬಾಡಿ, ಮಿರಾಕಲ್ಸ್ ಆಫ್ ಬಾಡಿ. ಓಕೆ, ನೆಕ್ಸ್ಟ್ ಮೇಲಿದ್ದ ತೋರಿ, ತಳಗ ಪೂರ ತಳ ಬನ್ನಿ. ಇಲ್ಲಿ ಬನ್ನಿ. ಎಲ್ಲ ಬೆರಳುಗಳಾದುವಾ? ಹಾಂ, ಇನ್ನೂ ಅಗಲ ಗಿಡಿಸ್ಕೊಡ್ರಿ. ಈಗ ಚಪ್ ಹೊಡಿರಿ. ಪೂರ ಅಂಗೈಲಿ ಪೂರ ಇಡೀ ಎಷ್ಟು ಹೊಡಿದ್ರೆ ಜೋರಾಗಿ ಹೊಡಿರಿ, ಬೇಕಾದ ಹೊಡಿರಿ ಜೋರಾಗಿ. ಇದು ಅಗಲು ಮಾಡಿರಿ, ಕಾಲು ಅಗಲು ಮಾಡಿರಿ. ಹಿಂಗೆ ಹೊಡಿಬೇಕು, ಹಿಂಗೆ. ಹಾಂ, ಮೇಲೆ ನೋಡ್ರಿ, ಮೇಲೆ ಹೊಡಿರಿ, ಒಳಗೆ ಹೊಡಿಬೇಕು, ಒಳಗೆ. ಹಾಂ, ಮೊದಲು ಮೇಲೆ, ಒಳಗೆ. ಮೇಲೆ, ಒಳಗೆ. ಒಳಗೆ ಹೊಡ್ಕೊರಿ. ಓಕೆ, ಸ್ಟಾಪ್. ಇದು ನಿಮ್ಗೆ ಸರಿ ಆಗುತ್ತೆ ಇಲ್ಲ. ಬ್ರೈನಿಗೆ ಎಕ್ಸರ್ಸೈಸ್ ಆಗುತ್ತೆ. ಜೋರ ಹೊಡಿರಿ. ಹಾಂ, ಜೋರ ಹೊಡಿಬೇಕು. ಮೂರು ನಿಮಿಷ ಹೊಡಿರಿ. ಹಾಂ, ಈಗ ಅಲ್ಲೇ ಕೂತ್ಕೊಂಡು ತಿಕ್ಕ್ರಿ. ಹೊಡಿದು ತಿಕ್ಕುದು, ಜೋರಾಗಿ. ನೀವು ಕಾಲು ಜಾಯಿಂಟ್ ಮಾಡ್ಕೊಳೋದು ಗೊತ್ತಿಲ್ಲ. ಮುಖ ಕೈ ಎಷ್ಟು ಜಾಯಿಂಟ್ ಮಾಡ್ತೀರಿ, ಕಾಲು ಒಮ್ಮೆರೆ ಜಾಯಿಂಟ್ ಮಾಡ್ತೀರಣ್ಣ. ಒಮ್ಮೆರೆ ಯಾರ ಖಾಲಿ ಸಬಕಾರ ತಿಕ್ಕೊಂಡ್ರೇನ? ಖಾಲಿ ಸಬಕಾರ ತಿಕ್ಕೊಂತೀರ? ಚಲೋ ಆಯ್ತು, ಗೊತ್ತಾಯ್ತು ನಿಮಗೆ ಅಂದಾಗಾಯ್ತು. ಕಾಲು ನಿಕೃಷ್ಟ. ಎಷ್ಟೋ ಮಂದಿ ಇನ್ಫಾರ್ಮಿಟಿ ಕೇಳ್ತಾರೆ. ಇವೆಲ್ಲ ಮೇಲೂ ಕೇಳು, ಮೇಲ್ಜಾತಿ ಕೀಳು ಜಾತಿ ಅಂತೀವಲ್ಲ. ಮತ್ತೊಬ್ರು ಮಾಡೋದಿಲ್ಲ, ನಿಮ್ಮ ಬಾಡಿ ಒಳಗೆ ನೀವೇ ಮಾಡಕತ್ತೀರಿ. ನೋಡ್ರಿ ಬೇಕಾರೆ ಯಾರ ಏನು ಕೂಡ ಅಂತ ಎಡಗೈ ಕೊಟ್ರೆ, ಯಾಕ ಎಡಗೈ ಬೇಡ, ಬಲಗೈ. ಎಡಗೈ ನಿಮಗೆ ಶೂದ್ರ, ನಿಮ್ಮ ಎಡಗೈ ನಿಮಗೆ ಶೂದ್ರ. ಇದು ಬಲಗೈ ಶ್ರೇಷ್ಠ, ಇದು ಬ್ರಾಹ್ಮಣ, ಇದು ಶೂದ್ರ. ಹೌದಾ?
ಮತ್ತು ಹೆಣ್ಮಕ್ಳು ಯಾರು ಬಂದ್ರಪ್ಪ ಅಂತಂದ್ರೆ ಏಯ್ ಬಲಗಾಲ ಒಳಗಿಟ್ಟು ಬಾ ಅಂತಾರೆ. ಇಲ್ಲಿ ಬಲಗಾಲ ಒಳಗಿಡ್ಬೇಕಾ ಎಡಗಾಲ ಮುಂದೆ ಬರಬೇಕಲ್ಲ. ಎಂಥ ಇದು ನೋಡ್ರಿ, ಅಂದ್ರೆ ನಮ್ಮ ಬಾಡಿಯವ್ರು ನಾವೇ. ನಿಮಗೆ ಎಡಗಣ್ಣು ಹಾಡಿದ್ರೆ ಅಯ್ಯೋ ಯಪ್ಪು ಏನೋ ಕೆಟ್ಟಾಗುತ್ತೆ ಅಂತ ಗಾಬರಿಯಾಕರಿ, ಬಲಗಣ್ಣು ಹಾಡಿದ್ರೆ ಹಾಂ ಅಂತಾರ. ನಿಮ್ಮ ಬಾಡಿಯೊಳಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕೆ ಯಾವುದು ಶೂದ್ರ ಅಲ್ಲ, ಯಾವುದು ಬ್ರಾಹ್ಮಣ ಅಲ್ಲ. ಅದು ಮತ್ತು ಯಾವುದೋ ಒಂದು ಸೈನ್ಸ್ ಅದು. ಅದು ಹಂಗೆ ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ನೀವು ಅರ್ಧನಾರೀಶ್ವರರು. ನಿಮ್ಮ ದೇಹದೊಳಗೆ ಎಡಭಾಗ ಸ್ತ್ರೀ ಭಾಗ, ಬಲಭಾಗ ಪುರುಷ ಭಾಗ. ಹೆಣ್ಮಕ್ಕಳಿಗೆ ಬಲಭಾಗ ಇದು ಸ್ತ್ರೀ ಭಾಗ, ಎಡಭಾಗ ಸ್ತ್ರೀ ಭಾಗ. ಇದೇ ಕಾರಣಕ್ಕೆ ಅವರು ಎಡಕ್ಕೆ ನಿಲ್ಲಬೇಕು, ಬಲಕ್ಕೆ ನಿಲ್ಲಬೇಕು ಅಂತಿದ್ದು. ಇದೇ ಕಾರಣಕ್ಕೆ ನೀವು ಮಕ್ಕೋಬೇಕು. ಹಾಂ, ಅದಕ್ಕೆ ಒಂದು ಇದು ಬರ್ತದೆ, ಸರ್ವಜ್ಞನ ವಚನ. ನೀವು ತಿಕ್ಕೊಂತ ಇರಿ, ಹಂಗೆ ಕೇಳ್ಕೊಂತ ತಿಕ್ಕೊಳ್ಳೋದು ಅದನ್ನು ನಿಲ್ಲಬೇಡ್ರಿ. ಹೌದಾ? ಅವು ಸರ್ವಜ್ಞ ಏನು ಹೇಳ್ತಾನಪ್ಪ ಅಂತಂದ್ರೆ, ಉಂಡು 100 ಅಡಿ ಎನಿಸಿ, ಉಂಡು 100 ಅಡಿ ಎನಿಸಿ ಕೆಂಡಕ್ಕೆ ಕೈ ಕಾಸಿ ಗಂಡು ಮೇಲಾಗಿ ಮಲಗಿದವ ವೈದ್ಯರ ಗಂಡ ಸರ್ವಜ್ಞ ಅಂತ. ಎಷ್ಟು ಚಂದ ಹೇಳ. ಉಂಡು 100 ಅಡಿ ಎನಿಸಿ, ಊಟ ಮಾಡ್ಕೊಂಡು ಮುಕ್ಕೋಬೇಡ್ರಿ, ಸ್ವಲ್ಪ ಒಂದು 3 ಹೆಜ್ಜೆ ಇಡ್ರಿಪ್ಪ. ವಾಕಿಂಗ್ ಮಾಡಬೇಕು ಸ್ವಲ್ಪ. ಕೆಲವು ಮಂದಿ ಅಗ್ದಿ ಕರೆಕ್ಟ್ 100 ಹೆಜ್ಜೆ ಅದನ್ನು ನೋಡ್ತಾರೆ. 1 ಹೆಜ್ಜೆ 2 ಹೆಜ್ಜೆ 3 ಅವರ ಅಪಾರ್ಥ ಮಾಡ್ಕೋಬೇಡ್ರಿ, ಸ್ವಲ್ಪ ಅಡ್ಡಾಡ್ರಿ. ಕೆಂಡಕ್ಕೆ ಕೈ ಕಾಸಿ, ಎಷ್ಟು ಚಂದ. ಗಂಡು ಮೇಲಾಗಿ ಮಲಗಿದರೆ ಅದು ಬಲಭುಜ ಮಾಡಿಕೊಂಡು ಇದನ್ನು ಹಿಂಗೆ ಮ್ಯಾಗ ಮಕ್ಕೋಬೇಕು. ಭಾಳ ಶಾಸ್ತ್ರ ಅದ್ಭುತ ಐತಿ ಇದು. ಹೌದಾ? ಹಂಗೆ ಮಕ್ಕೊಂಡ್ರೆ ವೈದ್ಯರ ಗಂಡ ನಾವು ಇಷ್ಟು ಮಾಡಿದ್ರೆ, ಹಿಂಗೆ ಮಕ್ಕೊಂಡ್ರಪ್ಪ ಅಂತಂದ್ರೆ ನಮ್ಮ ಲಿವರು, ಇಂಟ್ರೆಸ್ಟೈನು, ಕಿಡ್ನಿ ಎಲ್ಲ ಈ ಭಾಗಕ್ಕೆ ಬರ್ತದಲ್ಲ, ಅದಕ್ಕೆ ಪ್ರೆಷರ್ ಕೊಡೋದಿಲ್ಲ ಅಂತ. ಊಟ ಮಾಡಿದ್ದೆಲ್ಲ ಬಂದು ಇಷ್ಟು ಶಾಸ್ತ್ರದ. ಮತ್ತು ಹೆಣ್ಮಕ್ಕಳಿಗೆ ಬಲಭಾಗ ಅಲ್ಲ, ಅವರಿಗೆ ಬಲಭಾಗ ಸ್ತ್ರೀ ಭಾಗ, ನಮಗೆ ಪುರುಷ ಭಾಗ ಬಲಭಾಗ. ಇದು ಎಷ್ಟು ದೊಡ್ಡ ಸೈನ್ಸ್ ಅದಪ್ಪ ಅಂತಂದ್ರೆ, ಆಕಾಶ ತಂದೇನೋ ತಾಯಿನೋ ತಿಕ್ಕ್ರಿ, ಆಗ ತಿಕ್ಕೋಬೇಕದನ್ನ. ಆಕಾಶ ತಂದೇನೋ ತಾಯಿಯೋ. ಆಕಾಶಕ್ಕೆ ಏನಂತಾರ? ಆಕಾಶಕ್ಕೆ ಏನಂತಾರ? ಅದು ಪುರುಷನೋ ಸ್ತ್ರೀಯೋ? ಭೂಮಿಗೆ ತಾಯಿ ಅಂತೀರಿ ನೀವು. ಭೂಮಿಗೆ ತಾಯಿ, ನಮ್ಮ ಭೂಮಿ ತಾಯಿ ಕೇಳಿದ್ದೆಲ್ಲ ಕೊಡ್ತಾವ ಅಂತಂತಾರಲ್ಲ, ಭೂಮಿ ತಾಯಿ. ಭೂಮಿ ಇದು ತಾಯಿ, ಅದು ತಂದೆ. ಎಷ್ಟು ನಿಜ ಅದ ನೋಡ್ರಿ. ಹೌದಾ? ತಂದೆ ಇದು ತಾಯಿ, ಅದು ತಂದೆ. ಈಗ ನಮ್ಮ ಬಲಭಾಗ ಏನಪ್ಪ ಅಂತಂದ್ರೆ ಪುರುಷ ಭಾಗ. ಅದಕ್ಕೆ ಆಕಾಶ ಕಡೆ ಪುರುಷ ಭಾಗ ಹೋಗ್ಕೋಬೇಕು. ಎಡಭಾಗ ಸ್ತ್ರೀ ಭಾಗ. ಅದಕ್ಕೆ ಭೂಮಿ ಕೂಡಬೇಕು. ಇಲ್ಲಿ ಯೋಗ ಅದ, ಇಲ್ಲಿ ಯೋಗ ಅದ. ಈಗ ನೀವು ಯಾಕೆ ಹೆಣ್ಮಕ್ಳು ಎಡಕ್ಕೆ ನಿಲ್ಲಬೇಕು, ಅಥವಾ ಒಂದು ಸ್ತ್ರೀ ಬಗೆಗೆ ಯಾಕೆ ಪುರುಷ ಆಕರ್ಷಣೆಗೊಳ್ತಾನ? ಅದಕ್ಕೆ ಶಾಸ್ತ್ರ ಅದು. ನೀವು ಯಾರೋ ಹೆಣ್ಮಕ್ಕಳಿಗೆ ನೀವು ಪ್ರೀತಿ ಮಾಡೋದಿಲ್ಲ. ಹೆಣ್ಣು ಮಕ್ಕಳೊಳಗೆ ನಿಮ್ಮ ಭಾಗ ಒಂದದ, ಪುರುಷ ಭಾಗ ಅರ್ಧ ಭಾಗ ಅಲ್ಲಿ ಹೋಗಿತ್ತಲ್ಲ. ಅದಕ್ಕೆ ಅವರ ಪುರುಷ ಭಾಗವನ್ನು ಕೂಡ್ಲಿಕ್ಕೆ ಅಪೇಕ್ಷೆ ಪಡ್ತದ, ಗೊತ್ತಾ? ಅವರ ಪುರುಷ ಭಾಗವನ್ನು ಅವರು ತಮ್ಮ ಸ್ತ್ರೀ ಭಾಗವನ್ನು ಕೂಡಿ ಪೂರ್ಣ ಸ್ತ್ರೀ ಆಗ್ಬೇಕಂತ ಬಯಸ್ತಾಳ. ನೀವು ಅವರೊಳಗಿನ ಸ್ತ್ರೀ ಭಾಗವನ್ನು ಪುರುಷ ಭಾಗವನ್ನು ಕೂಡ್ಕೊಂಡು ಪೂರ್ಣವಾಗಕ್ಕೆ ಬಯಸ್ತೀರಿ. ಅದಕ್ಕೆ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತಾರೆ. ಪೂರ್ಣ ಆಗಕ್ಕೆ ಬಯಸ್ತದ. ಅದಕ್ಕೆ ಇವೆಲ್ಲ ಶಾಸ್ತ್ರ ಎಲ್ಲ ಹಂಗೆ ಬರ್ತದ. ಎಡಕ್ಕೆ ಮಕ್ಕೋರಿ, ಬಲಕ್ಕೆ ಮಕ್ಕೋರಿ, ಕೈ ಆ ಕಡೆ ಮಾಡಿರಿ, ಎಲ್ಲ ಏನಪ್ಪ ಅಂದ್ರೆ ದೊಡ್ಡ ಶಾಸ್ತ್ರದ ಸೈನ್ಸ್ ಅದು. ಬಟ್ ನಮಗೆ ಗೊತ್ತಿಲ್ಲ ಅದು. ಯಾಕೆ ಅಂತ ಕೇಳ್ತೀವಿ ನಾವು. ಪ್ರತಿಯೊಂದಕ್ಕೂ ನಮ್ಮ ಪ್ರಶ್ನೆ ಅದ. ಪ್ರಶ್ನೆನೇ ಹಾಕಿರಿ, ಬ್ಯಾನ್ ನೋಡೋದಲ್ಲ, ತಿಳ್ಕೊಬೇಕು ಅದನ್ನು. ಮತ್ತು ಹೇಳುವರು ಇವ್ರು ಗೊತ್ತಿಲ್ಲ. ಎಷ್ಟೋ 100ಕ್ಕೆ 95 ಜನಕ್ಕೆ ಗೊತ್ತಿಲ್ಲ ಅದು. ನಾ ಹೇಳೋ ಮಾತು 95 ಜನಕ್ಕೆ ಗೊತ್ತಿಲ್ಲ ಇದು. ಯಾಕೆ ಮಾಡ್ತಾರೆ ಅನ್ನೋದು ತಿಳ್ಕೊಂಡು. ಹೌದಾ? ಈಗ ಎಡಕ್ಕೆ ಯಾಕೆ ನಿಲ್ಲಿಸ್ತಾರಪ್ಪ ಅಂತಂದ್ರೆ, ಈಗ ನೋಡಿ, ನಿಮ್ಮ ಎಡಕ್ಕೆ ಸ್ತ್ರೀ ಬರ್ತಾರ ಇಲ್ಲ, ನಿಮ್ಮ ಎಡಕ್ಕಿನ ಬಲಭಾಗಿನ ಯಾವುದು? ನಿಮ್ಮ ಬಲಭಾಗ ಯಾವುದು? ಪುರುಷ ಭಾಗ ಅದಲ್ಲ. ಅವರ ಎಡಭಾಗ ಯಾವುದು? ಎಡಭಾಗ ಪುರುಷ ಭಾಗ. ಅಲ್ಲಿ ಕೂಡ್ತಾರೆ. ಅಲ್ಲಿ ಎಷ್ಟು ಭಾಳ ಮಜಾ ಅದ ಇದು, ಗೊತ್ತದೇನು? ಅವರು ಬಲಕ್ಕೆ ಬಕ್ಕೊಂಡ್ರಪ್ಪ ಅಂದ್ರೆ ಅವ್ರದ್ದು ಸ್ತ್ರೀ ಭಾಗ ಅದು.
ಭೂಮಿ ಮುಕ್ಕೊಂಡ್ರೆ ಭೂಮಿ ತಾಯಿ ಸ್ತ್ರೀ, ಅದು ಸ್ತ್ರೀ, ಪೂರ್ಣ ಸ್ತ್ರೀ ಆದಳು. ನೀವು ಹಿಂಗೆ ಮಕ್ಕೊಂಡಾಗ ನಿಮ್ಮ ಎಡಭಾಗ ಸ್ತ್ರೀ, ಭೂಮಿ ಮಕ್ಕೊಂತೀರಿ, ಸ್ತ್ರೀ ಪೂರ ಆಗ್ತಿರ್ತದೆ. ಹಿಂಗೆ ಬಲಭಾಗ ಆಕಾಶ ಪುರುಷ ತಂದೆ, ನಮ್ಮ ಅರ್ಧ ಭಾಗ ಆ ಥರ ಕೂಡ್ತದೆ. ಎಷ್ಟು ಅದ್ಭುತ ಅದ. ಓಕೆ, ಈಗ ಇದ್ರ ಜೊತೆಗೆ ಇಲ್ಲಿ ಇನ್ನೂ ಹೇಳಬೇಕಾಗಿದ್ದಪ್ಪ ಅಂದ್ರೆ ನಿಮ್ಮ ದೇಹ ಕಣಗಳನ್ನು ತುಂಬಿದ, ಸೆಲ್ಸ್ನಿಂದ ಕೂಡಿದ. ಯಾವಾಗ ಹೊಡ್ಕೊತೀರಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಯಾವಾಗ ಬೆಚ್ಚಗೆ ಮಾಡ್ತೀರಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಯಾವಾಗ ತಂಪು ಮಾಡ್ತೀರಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಎಷ್ಟೋ ಮಂದಿ ನೋವು ಅಂತ ಬಡ್ಕೊಂತಾರಲ್ಲ, ಹಾಟ್ ಆ್ಯಂಡ್ ಕೋಲ್ಡ್ ಥೆರಪಿ ಅಂತ ಮಾಡ್ತಾರೆ. ಈ ಬಣಕಾಲು ನೋವು ಇದು ಅಂತಿರಲ್ಲ, ಹಾಟ್ ಒಂದು ಇದನ್ನ ತಗೋರಿ, ಏನಂತಾರೆ ಅದಕ್ಕೆ, ಇದು ಶಾಖ ಕೊಡ್ತಾರಲ್ಲ ಬ್ಯಾಗ್, ಹಾಟ್ ವಾಟರ್ ಬ್ಯಾಗ್ ಒಮ್ಮೆ ಕಾಸ್ರಿ, ಆಮೇಲೆ ಇಮಿಡಿಯೇಟ್ಲಿ ಕೋಲ್ಡ್ ವಾಟರ್ ಬ್ಯಾಗ್ ಇಡ್ರಿ. ಹಿಂಗೆ 10 ಸಲ ಮಾಡಿದೊಳಗಿದಾಗುತ್ತೆ. ಸ್ನಾನ ಮಾಡ್ತಿರ್ತೀರಿ, ಒಮ್ಮೆ ಬಿಸಿನೀರು ಸ್ನಾನ ಮಾಡಿರಿ, ಇಮಿಡಿಯೇಟ್ಲಿ ತಣ್ಣೀರು ಮಾಡಿಬಿಟ್ರಿ. ಅಲ್ಲೇ ಒಮ್ಮೆ ಬಿಸಿನೀರು ಒಮ್ಮೆ ತಣ್ಣೀರು ಇದನ್ನು ಮಾಡಿದಾಗ ಹೋಲ್ ಬ್ಲಡ್ ಸರ್ಕ್ಯುಲೇಷನ್ ಆ್ಯಕ್ಟಿವ್ ಆಗ್ತದೆ. ಗೊತ್ತಾ? ಇಷ್ಟೆಲ್ಲ ಸಣ್ಣ ವಿಷಯಗಳು ನಮ್ಗೆ ಗೊತ್ತಿಲ್ಲ. ಇದು ಮಾಡ್ಕೊಡೋದಿಲ್ಲ ನಾವು, ಅದಕ್ಕೆ ನಮಗೆ ರೋಗ ಬರ್ತಾವೆ, ಅದಕ್ಕೆ ನಮಗೆ ಜಡ್ಡು ಬರ್ತಾವೆ, ನೋವು ಒದ್ದಾಡ್ತೀವಿ. ಈಗ ಇದೇ ತತ್ವವನ್ನು ಯೂಸ್ ಮಾಡಿಕೊಂಡು ಇನ್ನೊಮ್ಮೆ ಜಡ್ಡು ಹೊಡೀರಿ, ಜೋರ ಹೊಡೀರಿ, ಸಾಕು, ಕಾಲು ಚಾತ್ರಿ. ಈಗ ಜೋರ ಹೊಡಿಬೇಕು, ಸೈಡ್ ನೀವು ಮಾಡ್ರಿ. ಹಾಂ, ಹೊಡಿ, ಅಲ್ಲೇ ಕುತ್ಕೊಂಡು ಹೊಡ್ಕೊಳ್ಳಿ. ಮೇಲ್ಭಾಗ ಜೋರ ಹೊಡಿರಿ. ಒಳಭಾಗ, ಸ್ವಲ್ಪ ಜೋರಾಗಿ ಹೊಡ್ರಿ. ಕೆಳಭಾಗ ಜೋರ ಹೊಡ್ರಿ, ಜೋರ ಹೊಡಿ ಆದಷ್ಟು. ಈಗ ಸಿಕ್ಕ್ರಿ ಅದು ಸಿಕ್. ಹೀಗೆ ನಮ್ಮ ದೇಹವನ್ನು ಲಾಲಿಸೋದು ನಮ್ಮ ಕಡೆಯಿಂದ ಆಗ್ತಾ ಇಲ್ಲ. ನಮಗೆ ಏನಾಗಿದೆ ರೂಢಿಯಪ್ಪ ಅಂತಂದ್ರೆ, ಹೆಂಡ್ರಿಗೆ ಕಾಲೊತ್ತು ಅಂತೀವಿ, ನಾವು ಒತ್ಕೊಳಕ್ಕೆ ಬರ್ದಲ್ಕರೆ, ಆದ್ರೆ ಮುಗ್ಗುರಿಗೆ ಹೇಳಿಗಳು. ಈಗ ನಾವು ಬಂದು ಮಸಾಜ್ ಮಾಡಿಸ್ಕೊಂಡ್ರೆ ಖುಷಿ ಆಗತ್ತೆ. ನಮಗೆ ಮಸಾಜ್ ಮಾಡ್ಕೊಂಡು ನಮಗೆ ನಾವು ಆನಂದ ಪಡ್ಬೇಕು. ನಮಗೆ ಎಲ್ಲಿ ಒತ್ತಿರಿ ಹೆಚ್ಚು ನೋವಾಗುತ್ತೆ, ಎಲ್ಲಿ ಒತ್ತಿರಿ ಹಿತ ಅನಿಸುತ್ತೆ ನಮಗೆ ಗೊತ್ತಿರುತ್ತೆ. ಅವೇನು ದಬ್ ಹೊಡಿಬಿಡ್ತಾರೆ, ಹೊತ್ತು ನಿಕ್ಕಡಿ ಕೆಡಿ ಮೊಕ್ಕೊಂಬಿಡ್ತೀವಿ, ಮಸ್ತಾಗಿದೆ ಅಂತ ಹೇಳ್ತಿದ್ರು. ಇಲ್ಲ, ನೀವೇ ಮಾಡ್ಕೊಳ್ಳಿ, ತಿಕ್ಕೊಳ್ಳಿ. ಈಗ ನೋಡ್ಬೇಕು, ಇದೇನು 5 ಮಿನಿಟ್ಸ್ ನಿಮಗೆ ಅನುಭವ ಬರ್ತದೆ. ಅದು ತಿಕ್ಕೊಂಡ್ರ ಈಗ ಕೈ ಹೊಡ್ಕೊರಿ, ಸುತ್ತಲೂ ಚಪ್ ಹೊಡಿಬೇಕು. ಈಗ ಸ್ವಲ್ಪ ನೋವಾದ್ರೂ ಪರವಾಗಿಲ್ಲ, ಸುತ್ತಲೂ ಹೊಡ್ಕೊರಿ. ಈ ಕೈ ತಿಕ್ಕ್ರಿ. ಈಗ ತಿಕ್ ಮೃದುವಾಗಿ ಮಸಾಜ್ ಮಾಡ್ಕೊರಿ, ಹೊಳಸ್ಯಾಡ್ರಿ, ಕೈ ಹೊಳಸ್ಯಾಡ್ರಿ, ತಿಕ್ಕೋರಿ. ಈ ಕೈ ತಿಕ್ಕೋರಿ. ಈಗ ಕ್ರಾಸ್ ಬ್ಯಾಗ ಹಿಂಗೆ ಹಾಂ, ತಳಗೊಂದು ಮ್ಯಾಗೊಂದು ಹಾಂ ಹೊಡ್ಕೋರಿ, ಸಕಾಶ ಹೊಡೀರಿ. ತುಂಬ ಜೋರು ಬೇಡ, ಹೊಡೀರಿ. ಈಗ ಮತ್ತೆ ಕೆಳಗೆ ಮೃದುವಾಗಿ ಹೊಡ್ಕೊರಿ, ತಪ್ಪ ಹೊಡಿಗ್ರಿ. ತಪ್ಪಕಿ ಅಂತಾರೆ, ತಪ್ಪಕಿ. ಎಷ್ಟು ಹೊಡ್ಕೊಂಡಾಗ ಎಷ್ಟು ಆರಾಮ ಅನ್ಸುತ್ತೆ ನೋಡ್ಬೇಕಾರೆ. ಈಗ ಹೊಟ್ಟೆ ನೋಡಲ್ಲಿ, ಕಿಬ್ಬೊಟ್ಟೆ ಹಿಂಗ ಸುತ್ತಲೂ. ಹಾಂ, ಈಗ ಸಾಧ್ಯವಾದರೆ ಹಿಂಗೆ ಹೊಡ್ಕೊಳ್ಳಿ. ಇಂಥ
ಹಿಂಗೆ ಪೂರ ಹಿಂದೆ, ಹಾಂ ಪೂರ ಏನು ಮಟ್ಟಿಗೆ ಹೋಗ್ತಾವೆ ಹುಡ್ಕೋರಿ. ಓಕೆ, ಈಗ ತಲೆ ಒತ್ಕೋರಿ, ಜೋರಾಗಿ ಒತ್ಕೋರಿ ತಲೆಯನ್ನು. ಈಗ ಕಪಾಳವನ್ನು ತಿಕ್ಕೋರಿ. ಈಗ ಕಿವಿಯನ್ನು ಹಿಂಗೆ ರೌಂಡ್ ತಿಕ್ಕೋರಿ ಹಿಂಗೆ. ಈಗ ಹಿಂಗೆ ಹಿಚ್ಕೋರಿ ಹಿಂಗೆ, ಜೋರಾಗಿ ಒತ್ತರಿ. ಕಿವಿ ಪೂರ ಮುಚ್ಚಬೇಕು, ಶಬ್ದ ಕೇಳಂಗೆ ಆಗಬಾರ್ದು, ಅಷ್ಟು ಮುಚ್ಚ್ರಿ. ಹಾಂ ಬಿಡ್ರಿ. ಈಗ ತೋರ್ಬೇಡ ಕಿವಿ ಹಿಡ್ಕೋರಿ, ಅಡಿಗಾಡ್ಸ್ರಿ. ಬಿಡ್ರಿ. ಹೆಂಗೆ ಅನ್ಸುತ್ತೆ? ಅಲ್ಲ, ಈ ಕಿವಿ ಹೆಂಗೆ ಅನಿಸ್ತಾವ ಈಗ? ಫಸ್ಟ್ ಕೇಳಿಸ್ತಾವ ಈಗ ಹೆಂಗದ ಮಜಾ. ಈಗ ಇನ್ನೂ ಮಜಾ ಅಂದ್ರೆ ಶಾಂತ ಕೂತ್ಕೋರಿ, ಕಣ್ಣು ಮುಚ್ಕೊಂಡು ನಿಮ್ಮ ಬಾಡಿ ನೋಡ್ಕೊರಿ. ಈಗ 2 ನಿಮಿಷ ಎಷ್ಟು ರಿಲ್ಯಾಕ್ಸ್ ಆಗಿತ್ತು ನೋಡ್ಕೊಳ್ಳಿ. ನಿಮ್ಮ ದೇಹ ಪ್ರತಿಯೊಂದು ಕಣಕಣಗಳು ಆ್ಯಕ್ಟಿವ್ ಆಗ್ಯಾವ. ಕಣ್ಣು ಮುಚ್ಚಿ ನಿಮ್ಮ ದೇಹವನ್ನು ಅವಲೋಕನ ಮಾಡಿಕೊಳ್ಳಿ. ಎಷ್ಟು ರಿಲ್ಯಾಕ್ಸ್ ಆಗೈತೆ ನೋಡಿ. ನಿಮ್ಮ ದೇಹದ ರಕ್ಷಣೆಯನ್ನು ನೀವು ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ದೇಹದ ಆರೈಕೆಯನ್ನು ನೀವೇ ಮಾಡಿಕೊಳ್ಬೇಕು. ನೋಡ್ಕೊಳ್ಳಿ ಬೇಕಾದ್ರೆ. ಹಾಂ, ಇದು ಏನು ಮಾಡಿದ್ರೆ ಬರ್ತದ? ನೀವೇನು ಬಯಸ್ತೀರಿ ಮತ್ತೊಬ್ಬರು ಮಾಡ್ಬೇಕಂತ ಬಯಸ್ತದ. ಈಗ ಎಷ್ಟೋ ಮಂದಿ ಮುದ್ದಾಂ ಬ್ಯಾಂಕಾಕ್ ಹೋಗ್ತಾರ, ಹೆಣ್ಮಕ್ಳ ಕಡೆ ಮಸಾಜ್ ಮುಗಿಸ್ಬೇಕು. ನಮ್ಮ ಟ್ರೆಂಡ್ ಬಿದ್ದೈತಿ. ಇಲ್ಲಿ ಮೊದಲು ಎಲ್ಲ ಬಾಗಲಕೋಟೆ ಬಂದು ಹೋಳಿ ಹಬ್ಬ ಅಂತಪ್ಪ ಗೋವಾ, ಮಂಗಳೂರು, ಬೆಂಗಳೂರು ಇಂತಲ್ಲಿ ಹೋಗ್ತಿದ್ರು. ಈಗ ಎಲ್ಲರೂ ಬ್ಯಾಂಕಾಕ್, ಪಟ್ಟಾಯ ಒಂದು ರೂಢಿ ಆಗ್ಬಿಟ್ಟದ. ಹೊಲಸ್ ಅಲ್ಲೇನು ಮಾಡ್ಕೊಂಡ್ಬರ್ತಾರೆ, ಎಲ್ಲ ಹಾಳು ಮಾಡ್ಕೊಂಡ್ಬರ್ತಾರೆ. ಇದನ್ನು ನಡೆದ ಜಗತ್ತಿನ ತುಂಬ. ನಿಮ್ಮನ್ನು ನೀವು ರಕ್ಷಿಸಬೇಕು. ನಿಮ್ಮ ಎಷ್ಟು ಇದು ಒತ್ತಡ ಕೊಡಬೇಕು ನಿಮಗೆ ಗೊತ್ತದ. ಇಲ್ಲಿ ಎಷ್ಟು ಹೆಚ್ಚಬೇಕು ನಿಮಗೆ ಗೊತ್ತದ. ನಿಮ್ಮ ದೇಹವನ್ನು ನೀವು ಪ್ರೀತಿಸಬೇಕು. ನಾ ಅಂತೀನಿ, ಲವ್ ಯುವರ್ ಬಾಡಿ, ಲವ್ ಯುವರ್ ಬಾಡಿ. ಅದಕ್ಕೆ ಒಂದು ಇದು ಬರ್ತದೆ ಯೋಗಶಾಸ್ತ್ರದೊಳಗೆ, ಹೌ ಟು ಲವ್ ಯುವರ್ ಬಾಡಿ ಅಂತ ತಿಳ್ಕೊಂಡು ಕಣ್ಣಿನ ಮೇಲೆ ಕೈ ಇಡಬೇಕು. ಓ ಮೈ ಐಸ್, ಐ ಲವ್ ಯು. ಓ ಮೈ ಹೆಡ್, ಐ ಲವ್ ಯು. ಓ ಮೈ ಲೆಗ್ಸ್, ಐ ಲವ್ ಯು. ಹೇಳ್ಕೊಂತ ಹೋಗ್ರಿ. ಒಂದು ದಿವಸ ಇದನ್ನು ಪ್ರಾಕ್ಟಿಕಲ್ ಮಾಡಿರಿ. ಕಾಲು ಮುಚ್ಚೋದು, ಕಣ್ಣು ಮುಚ್ಚೋದು. ನನ್ನ ಕಾಲುಗಳೇ ಇನ್ನು ಪ್ರೀತಿ ಮಾಡ್ತೀನಿ. ಯಾಕಂದ್ರೆ ನೀವು ಇರ್ಲಿಕ್ಕಪ್ಪ ಅಂದ್ರೆ ನನ್ನ ಗತಿ ಏನಿರ್ತೀನಿ. ಈ ಪಾದಗಳು ಇರಲಿಲ್ಲ, ಹೆಂಗಿತ್ತು? ಚಲಿಸ್ತೀರ, ಹೊರಗಡೆ ಹೋಗ್ತೀರ, ಕುಂತಲ್ಲಿ ಹ್ಯಾಂಡಿ ಗೊಂಬೆಯಾಗಿ. ಕೈ ಇರ್ಲಿಕ್ಕಪ್ಪ ಅಂದ್ರೆ ಏನು ಮಾಡ್ತಿದ್ರಿ? ಊಟ ಹೆಂಗೆ ಮಾಡ್ತಿದ್ರಿ? ಕಬರ್ ಐತಿ ನಿಮ್ಮ ಮೈ ಮ್ಯಾಗ. ಕೈ ಅದಾವ, ಅದಕ್ಕೆ ಕಿಮ್ಮತ್ತಿಲ್ಲ. ಕಾಲು ಅದಾವ, ಕಿಮ್ಮತ್ತಿಲ್ಲ. ನೀವು ಯಾವಾಗ ಕಿಮ್ಮತ್ತು ಕೊಡ್ತೀರಪ್ಪ ಅಂದ್ರೆ ಇಲ್ಲವಾಗಬೇಕು. ಅವು ಇಲ್ಲವಾಗಬೇಕು, ಅವಾಗ ನೀವು ಕಿಮ್ಮತ್ತು ಕೊಡ್ತೀರಿ. ಗೊತ್ತಾ? ಒಂದು ಮಾಡ್ಕೊತೀರ, ಸುಮ್ಮನೆ ಕಣ್ಮುಚ್ಚೋದು. ಐ ಲವ್ ಮೈ ಐಸ್. ಎಷ್ಟು ಮಂದಿ ಅಂಧರನ್ನು ನೋಡ್ತೀರಿ? ಕಲ್ಪನೆ ಮಾಡ್ಕೋರಿ. ಕುರುಡರು ಒದ್ದಾಡ್ತಾವು. ಈ ಗತಿ ನಿಮಗಾಗಿದ್ರು
ಈ ಗತಿ ನಿಮ್ಗೆ ಆಗಿದ್ರ ಅಂತ ಊಹೆ ಮಾಡ್ಕೊಳ್ಳಿ. ಅದ್ಭುತ. ದೇವರು ಕನಿಷ್ಠ ನಿಮಗೆ ಏನು ಕೊಟ್ಟಿರದೆ ಹೋಗ್ಬೋದು. ಕಣ್ಣದಾವಿಲ್ಲ, ಕಣ್ಣದಾವಿಲ್ಲ, ಜಗತ್ತನ್ನು ನೋಡ್ತಿರಲ್ಲ, ಇದನ್ನು ಯಾಕೆ ತಿಳ್ಕೋಬಾರ್ದು? ಅದಕ್ಕೆ ಯೋಗದೊಳಗೆ ಬರ್ತದೆ ಸೀಯಿಂಗ್ ದಿ ಗ್ರೇಟ್ನೆಸ್. ಇರೋದನ್ನು ದೊಡ್ಡ ಸ್ಥಿತಿ ನೋಡ್ಕೊಳ್ಳಿ. ಕನಿಷ್ಠ ಊಟ ಮಾಡಿದ್ದು ಕರಗ್ತದೆ, ಎಷ್ಟೋ ಮಂದಿ ಕರಗವಲ್ದು, ಅದು ನೋಡ್ಕೊರಿಲ್ಲ. ನಿಮಗೆ ಕರಗತ್ತಿಲ್ಲ. ಎಷ್ಟೋ ಮಂದಿಗೆ ಮಕ್ಕೊಂಡ್ರೆ ನಿದ್ದೆ ಹತ್ತುವುದಿಲ್ಲ, 10 ವರ್ಷಗಂಡು ನಿದ್ದೆ ಹತ್ತುವುದಿಲ್ಲ. ಮಕ್ಕೊಂಡ್ರೆ ನಿದ್ದೆ ಬಂದ್ರೆ ಭಾಗ್ಯಶಾಲಿಗಳು ನೀವು. ಇದನ್ನ ಯಾಕೆ ತಿಳ್ಕೊಳ್ತೀರಿ ನೀವು? ದೇವ್ರು ನನಗೆ ಅದನ್ನು ಕೊಡಲಿಲ್ಲ, ಇದನ್ನು ಕೊಡಲಿಲ್ಲ. ನಿದ್ದೆ ಕೊಟ್ಟಾನಿಲ್ಲ, ಹಸಿವು ಕೊಟ್ಟಾನಿಲ್ಲ, ಮತ್ತು ಸಾಕಲ್ಲ, ಬಟ್ ನೀವು ಕಿಮ್ಮತ್ತು ಕೊಡೋದಿಲ್ಲ ಅದಕ್ಕೆ. ಹಸಿವು ಕೊಟ್ಟನ ತಂದೆ, ಥ್ಯಾಂಕ್ ಯು ಅಪ್ಪ. ಸಂದಾ ಸಾಪಾತು ದೇವರ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ. ನೀ ಏನು ಊಟ ಮಾಡ್ತೀನಿ, ಊಟ ಮಾಡೋದು ನನ್ನ ಮಂತ್ರ ಅನ್ಬೇಕಿದನ್ನ. ಊಟ ಮಾಡೋ ಮುಂದೆ ಮಂತ್ರ ಅನ್ಬೇಕು, ಎದ್ದು ಕೂಡಲೇ ಮಂತ್ರ ಅನ್ಬೇಕು, ಮಕ್ಕೊಂಡು ಮುಂದೆ ಮಂತ್ರ ಅನ್ಬೇಕು, ದೇವ್ರ ಮುಂದೆ ಮಂತ್ರ ಅನ್ಬೇಕು. ನಿಮ್ಗೆ ಗೊತ್ತೇ ಇಲ್ಲ. ಪೂಜಾಕ ದೇವರ ಇದಕ್ಕೆ ಹೊಕ್ಕಿರೋ ಗುಡಿಗೆ ಅಲ್ಲೇ ನಿಂತು ಶಾಂತ ಒಂದು ಮಂತ್ರ ಅಂದು ಕೂಡ್ರಿ, ಅಲ್ಲೇ ಶಾಂತ ಕೂಡ್ರಿ. ಕುಂಟು ಸುಟ್ಟು ಬೆಕ್ಕಿನ ಟೈಪ್ ಅಲ್ಲಿಯೂ ಅವಸರ, ಕುಂತು ಅಲ್ಲಿಯೂ ಅವಸರ, ಒಬ್ಬರು ಕೂಡಾಗ್ತಾ ಇರಲಿಲ್ಲ. ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಕೂಡ ಸ್ವಲ್ಪ ಕೂಡಬೇಕು ಅನ್ನೋ ನೇಮ ಇದು ಗೊತ್ತದಿಲ್ಲ. ಅಷ್ಟು ಪಾಲನೆ ಮಾಡೋದು ಯಾರು? ನನ್ನ ಕೆಲಸದ ಹೋಯಪ್ಪ ಅಂತಂತೀನಿ. ದೇವ್ರ ಸಹಿತ ನನ್ನ ಸಿಕ್ಕಾಪಟ್ಟೆ ಕೆಲಸದ ಒಂದು ಸಹಿ ಮಾಡೋದೈತಿ, ಒಂದು ಪ್ಲಾಟ್ ಮಾಡೋದೈತಿ ಅಂದ್ಕೊಂಡು ಎಂಥ ಜೀವನ ಕಲ್ಕೋಬೇಕಿದೆ. ಅದಕ್ಕೆ ಲವ್ ಯುವರ್ ಬಾಡಿ, ಬಿ ವಿತ್ ಯು. ನಿಮ್ಮ ಕೂಡ ನೀವಿರೋದನ್ನು ಕಲೀರಿ. ಯಾವಾಗ ನಿಮ್ಮ ಕೂಡ ನೀವಿರ್ತೀರಿ, ನಿಜವಾದ ಯೋಗ ಶುರುವಾಗುತ್ತದೆ. ಗೊತ್ತಾಯ್ತಲ್ಲ? ಸೊ ದೇಹದೊಳಗೆ ಅದ್ಭುತತೆ ಅದ. ಒಂದು ಇಂಗ್ಲೀಷ್ ನಾವೆಲ್ ಬೇಕ, ಮ್ಯಾನ್ ದ ಅನ್ನೌನ್ ಅಂತ ತಿಳ್ಕೊಂಡು, ಮ್ಯಾನ್ ದ ಅನ್ನೌನ್ ಅಂತ ಬಂದದ್ದು ಒಂದು. ಅದು ಏನಿದೆಪ್ಪ ಅಂದ್ರೆ ಅಜ್ಞಾತ ಮನುಷ್ಯ ಅಂತ. ಮನುಷ್ಯನಿಗೆ ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ, ಅಜ್ಞಾತ ಮನುಷ್ಯ ಅಂತ. ಹೌದಾ? ಎಷ್ಟು ನಿಮ್ಮ ಸ್ನಾಯುಗಳು ಎಷ್ಟು ಅದಾವಪ್ಪ ಅಂತಂದ್ರೆ 152 ಕಿಲೋಮೀಟರ್ ಉದ್ದಾಗತ್ತಂತೆ ಒಂದೊಂದೊಂದು ಬಿಚ್ಚಿಟ್ಟು. ಅಷ್ಟು ಸ್ನಾಯುಗಳದಾವ. ಇಲ್ಲಿ 76 ದಶಲಕ್ಷ ಗಾಳಿಗಳು ಇಲ್ಲದಾವ. ಇಲ್ಲಿ ಎಷ್ಟೋ ಟ್ರಿಲಿಯನ್ ಏರ್ ಸೆಲ್ಸ್ ಬ್ರೈನ್ನಾಗ ಅದಾವ. ಗೊತ್ತೈತೆ ನಿಮಗೆ? ಒಂದು ಇದನ್ನು ತಯಾರು ಮಾಡಬೇಕಾದ್ರೆ ಇಟ್ಟಿಗೆ ಇಡ್ತಿರಲಿಲ್ಲ. ಎಷ್ಟು ಇಟ್ಟಿಂಗ್ ಇದೆ ಬೇಕಿರಿ ಒಳಗೆ? ಕಲ್ಪನೆ ಐತೇನ? ಸುಮ್ಮನೆ ರೂಪ ಆಯ್ತು ಬಂತು. ಇದು ಒಳಗಡೆ ಮಾಂಸ ಪೇಶಿಗಳು ತಯಾರಾಕ್ಕವ ಏರ್ ಸೆಲ್ಸ್ನಿಂದ, ಜೀವಕೋಶಗಳಿಂದ. ಇವು ಹಡ್ಡಿ ತಯಾರಾಕ್ಕವ, ಲಿವರ್ ತಯಾರಾಗ್ತದ. ಎಷ್ಟು ಅದ್ಭುತ! ಈ ಕೈ ಹೆಂಗೈತೆ ನೋಡಿ, ಇದು ಸ್ವಲ್ಪ ರಪ್ಪ ಅದಲ್ಲ, ಇದು ಸ್ವಲ್ಪ ರಪ್ಪ ಅದಲ್ಲ, ಇದು ಸ್ವಲ್ಪ ಬಿದೋದ. ಹೌದಾ? ಇಲ್ಲಿ ಬರ್ರಿ, ಇದು ಸ್ವಲ್ಪ ಬಿದೋದ. ಇದು ಬರ್ರಿ, ಇದು ಎಷ್ಟು ಬಿದೋದ. ಒಳಗೆ ಬರ್ರಿ, ಎಷ್ಟು ಬಿದೋದ. ನಾಲ್ಕು ಎಷ್ಟು ಬಿದೋದ. ಒಳಗೆ ಹೋಗಿ ಇನ್ನಷ್ಟು ಬಿದು. ಕಲ್ಪನೆ ಐತೆ ನಿಮಗೆ? ಕಲ್ಪನೆ ಐತೆ? ನಿಮ್ಮ ದೇಹದ ಬಗ್ಗೆ ನಿಮಗೆ ಕಲ್ಪನೆ ಐತೆ. ಊಟ ಮಾಡ್ತೀರಿ, ಊಟ ಹಾಕ್ತೀರಿ, ಕರಿಗಡಬು, ಕರ್ಚಿಕಾಯಿ, ಮಿರ್ಚಿ, ಗಿರ್ಚಿ, ಬಜಿ ಎಲ್ಲ ಸುರುತ್ತೀರಿ. ಏನಾಗುತ್ತೆ ಒಳಗೆ ಹೊರಗೆ ಗೊತ್ತಾ ನಿಮಗೆ? ಮುಂದೆ ಏನಾಗುತ್ತದು ಗೊತ್ತದ ನಿಮಗೆ? ಏನಾಗ್ತಿರ್ಬೇಕದು? ರಸ, ರಕ್ತ, ಮಾಂಸ, ಮಜ್ಜ, ಮೇಧಸ್ಸು, ಅಸ್ಥಿ, ಶುಕ್ರ, ಧಾತು ಆಗ್ತದೆ ಒಳಗಡೆ ಹೋಗಿ. ಅದು ಮಾಡೋರು ಯಾರು? ಅದಕ್ಕೆ ಕೃಷ್ಣ ಹೇಳ್ತಾನ, ಅಹಂ ವೈಶ್ವಾನರು ಪ್ರಾಣಿನಾಂ. ಎಲ್ಲರೊಳಗೂ ನೀವು ಊಟ ಮಾಡಿದ್ದನ್ನು ಕರಗಿಸೋನು ನಾನ. ಮಗನ ಸೊಕ್ಕು ಮಾಡಬೇಡ. ನೀವು ಊಟ ಮಾಡಿದ ಕರಗಿಸೋ ನಿನ್ನ ಕೈಗಿಲ್ಲ, ಸಂಡಾಸ್ ಮಾಡೋದು ನಿನ್ನ ಕೈಗಿಲ್ಲ, ನಿದ್ದೆ ಹತ್ತೋದು ನಿನ್ನ ಕೈಗಿಲ್ಲ. ಎಲ್ಲ ಮಾಡೋ ನಾನ ಅಂತಾನೆ. ಖರೆ ಅದು ಗೊತ್ತಾ? ಈ ತತ್ವವನ್ನು ತಿಳ್ಕೋರಿ. ಓಕೆ, ಕೈಗಳನ್ನ ಹಿಂದೂರ್ರಿ.